ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್. ಯಾರ್ಯಾರೆಲ್ಲ ಇನ್ನೂ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡಿ. ನಿನ್ನೆ ಸ್ವಲ್ಪ ವೀಡಿಯೋ ಬಿಡೋಕ್ಕಾಗಿರಲಿಲ್ಲ, ಹಬ್ಬ ಅಲ್ವಾ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಹಾಗಾಗಿ ಅದು ವೀಡಿಯೋ ಕ್ಯಾಚ್ ಮಾಡ್ಕೊಂಡಿರಲಿಲ್ಲ. ಬನ್ನಿ ಇವತ್ತು ವೀಡಿಯೋ ಕಂಟಿನ್ಯೂ. ಸ್ಕೂಲಿಗಂತೂ ಹೋಗ್ತಾ ಇಲ್ಲ, ಟೀ ಬೇಕಲ್ವಾ, ಅಂಗಡಿಗೆ ಹೋಗಿ ಬರೋಣ, ಅಲ್ಲಿ ತೊಗೊಂಡು ಬರೋಣ. ಪೃಥ್ವಿ ಎದ್ದಿದ್ರೆ ಅವ್ರಿಗೆ ಹೇಳ್ತಾ ಇದ್ದೆ, ಹೋಗಿ ತೊಗೊಂಬಂದು ಕೊಡಿ ಒಂಚೂರು ಅಂತ. ಹಾಲು ತೊಗೊಂಬರೋದ್ರೊಳಗೆ ಏನಾಗಿದೆ ಗೊತ್ತಾ, ಡುಮ್ ಡುಮ್ ಡಡಾ ಏನಾಗಿದೆ ಗೊತ್ತಾ, ನಿಮಗೆ ಟೀ ಕುಡಿಯೋಕ್ಕೆ ಕರೆಯೋದು ಮರೆತುಬಿಟ್ಟೆ. ನಾನು ಅರ್ಧ ಟೀ ಕುಡ್ದಿದ್ದೀನಿ, ಅರ್ಧ ಬಿಸ್ಕೆಟ್ ತಿಂದಿದ್ದೀನಿ. ಸಾರಿ, ಬನ್ನಿ ಟೀ ಕುಡಿಯೋಣ. ಅದಕ್ಕೆ ಅದು ಸ್ವಲ್ಪ ಸ್ವಲ್ಪ ಆಗಿಬಿಟ್ಟಿದೆ. ಎಲ್ರದ್ದು ಟೀ ಆಯ್ತಾ? ನಮ್ದು ಈಗ ಆಗ್ತಾ ಇದೆ, ಬನ್ನಿ. ಟೀ ಜೊತೆಗೆ ಸಚ್ಕ ಮಸ್ಕ, ರಸ್ಕು, ಗುಡ್ಡೆ ಅವೆಲ್ಲ ಇರ್ಬೇಕು ನೋಡಿ, ಬ್ರೆಡ್ಡು. ಇಲ್ಲಾಂದರೆ ಟೀ ಹೋಗೋದೇ ಇಲ್ಲ ನಮಗೆ. ಕುಡಿ ಪೃಥ್ವಿ. ಇದಾದ ತಕ್ಷಣ ಏನು ಕೆಲಸ ಹೇಳಿ? ಇದನ್ನು ತೆಗ್ಬಿಟ್ಟು ಮಡ್ಚಕ್ಕು. ಕೆಲಸ ಕೊಡೋಣ ಬನ್ನಿ. ಇದು ಸುಮಾರು ದಿನ ಆಗಿತ್ತು, ನಮ್ಮಮ್ಮ ಕಾಯಿ ತೊಗೊಂಬಂದು ಕೊಟ್ಟು. ಕಾಣ್ತಿದೆಯಾ? ಇದನ್ನು ಸುಲಿಸೋಣ. ಫ್ರೀ ಕೂತಿರ್ತಾರೆ, ಅವ್ರಿಗೆ ಕೆಲಸ ಕೊಡ್ಬೇಕು. ನಮ್ಮ ಮನೇಲಿ ಕತ್ತಿ ಇಲ್ಲ, ಕತ್ತಿಸ್ಕೊಂಬರೋಣ ಬನ್ನಿ ಕೆಳಗಡೆ ಹೋಗಿ. ಅಮ್ಮ ಕೊಡ್ತಾರೆ. ಕೆಳಗಿದೆ ಇಂತು ನೋಡಿ ಸಾಧನೆ ಮಾಡ್ತಾ ಇದ್ದಾರೆ. ಬಿಸಿಲಿದೆ, ಸಂಜೆ ಮಾಡ್ತೀನಿ ಅಂದರು, ಆದರೂ ರಿಕ್ವೆಸ್ಟ್ ಮಾಡಿ ಕೆಲಸ ಹಚ್ಚಿದ್ದೀನಿ. ನೋಡಿ ಎಲ್ಲ ಒಣಗಿದೆ, ಯಾವುದೂ ಹಸಿದಿಲ್ಲ, ಎಲ್ಲ ಒಣಗಿದೆ. ಒಂದು 8 ಇದ್ದಂಗೆ ಇದೆಯಪ್ಪ. ನೋಡೋಣ ಲಾಸ್ಟಿಗೆ ಎಷ್ಟು ಬರುತ್ತೆ, ಎಷ್ಟು ಹಾಳಾಗಿದೆ ಅಂತ. ಇಷ್ಟು ದಿನಕ್ಕೆ ಇವತ್ತು ಟೈಮ್ ಬಂತು ನೋಡಿ ಕಾಯಿ ಸುಲಿಸೋದು. ಸಖತ್ತು ಬಿಸಿಲಲ್ಲಿ ಹಚ್ಚಿದ್ದೀನಿ ಗೈಸ್. ಅದಕ್ಕೆ ಕೋಪ ಬಂದಿದೆ ಅವರಿಗೆ. ಅದು ಹಾಗೆ ಆಗಿತ್ತಲ್ವಾ, ಅದಕ್ಕೆ ಅದು ಮುಗಿಸೋಣ ಇವತ್ತು ಕೆಲಸ. ಹಾಯ್ ಹೇಳಿ ಫಸ್ಟ್, ಹಾಯ್ ಹೇಳ್ಬಿಟ್ಟು ಕಾಯಿ ತೋರಿಸ್ಬೇಕು ನೀನು ಆಗಿಂದ ಇದ್ರ ಕೋಪನ ನನ್ನ ಮೇಲೆ ತೋರಿಸ್ಕೋಬೇಕಲ್ವಾ ಫ್ರೆಂಡ್ಸ್? ನಿಮ್ಮ ಹತ್ರ ಯಾಕೆ ತೋರಿಸ್ಕೋಬೇಕಲ್ವಾ? ಇವತ್ತು ಕೆಲಸ ಕೊಟ್ಟಿದ್ದೀನಿ ಅಂತ. ನೀವೇನಾದ್ರು ಟಾಸ್ಕ್ ಕೊಡಿ ಅವರಿಗೆ, ಆಗ ದಾರಿಗೆ ಬರ್ತಾರೆ. ನೀವೇನೋ ಕಮೆಂಟ್ ಮಾಡಿದ್ರೆ ಟಾಸ್ಕ್ ಕೊಡಲ್ಲ, ಅದಕ್ಕೆ ಅವ್ರು ಹಾಗೆ ಮಾಡೋದು. ಕೆಲವರೆಲ್ಲ ಟಾಸ್ಕ್ ಕೊಟ್ಟಾಗ ಹೆಂಗೆ ಮಾಡ್ತಾರಲ್ವಾ, ಇವ್ರಿಗೂ ಟಾಸ್ಕ್ ಕೊಡಿ ನೀವು. ಎಲ್ಲ ಬಿಸಿಲಿಗಿಟ್ಟು ಒಣಗಿಸ್ಬಿಡೋಣ. ಫೈನಲ್ ಎಲ್ಲ ಸುದ್ದಾದ್ಮೇಲೆ. ಸಖತ್ತು ಬಿಸಿಲಿದೆ ಪಾಪ. ಕಾಯಿ ಬಂದಿದೆ, 8 9 ಸಿಕ್ಕಿದೆ ನೋಡಿ. ಬೆಂಕಿ ಒಲೆ ಇದ್ರೆ ಬೆಂಕಿಗೆ ಯೂಸ್ ಆಗುತ್ತೆ ನೋಡಿ. ಇದು ಕೊಟ್ಟು ಬರೋಣ ಇದನ್ನ ಪಾಪ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಲ್ವ, ನಾವು ಕೋಸ್ಮುಟೆ ಎತ್ಕೊಂಬರುವಾಗ ಹೇಳ್ತಾ ಇರಲ್ಲ, ಪ್ರತಿ ಸಲ ಹಾಗೆ ಹೇಳ್ತಾರೆ ನೋಡಿ ಪಾಪ. ಅವ್ರ ಹತ್ರನೇ ಇಸ್ಕೊಂಬಂದಿರೋದು, ಸ್ವಲ್ಪ ಸ್ವಲ್ಪ ತಗೊಂಡೋಗು ಅಂತ. ಅಂತೂ ಇಂತೂ ಇವತ್ತು ಕೆಲಸ ಮಾಡಿಸಿದೆ ನಾನು ಪೃಥ್ವಿ ಹತ್ರ. ಕಟ್ ಮಾಡಿಕೊಂಡೆ, ಬಿಸಿಲಿಗೆ ಇಟ್ಬಿಡೋಣ, ಚೆನ್ನಾಗಿ ಒಣಗುತ್ತಲ್ವ. ಅಷ್ಟು ಕಾಯಲ್ಲಿ ಒಂದೇ ಒಂದು ಕೆಟ್ಟಿದೆ ನೋಡಿ ಅಷ್ಟೇ.
ಕಾಯಿ ಇದೆ, ನೋಡೋಣ ಇದರಲ್ಲಿ ಏನಾದ್ರು ಸ್ವೀಟ್ ಮಾಡೋದು ಎಂತ ಮಾಡೋದು. ಚೆನ್ನಾಗಿ ಒಣಗಿಸ್ಬಿಟ್ಟು ನೆಕ್ಸ್ಟ್ ನೋಡೋಣ. ಬಟ್ಟೆ ತೆಕ್ಕೊಂಬರೋದು ತೋರ್ಸಕ್ಕೆ ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲ. ಫೋನ್ ಈಗ ಇಟ್ಕೊಂಡು ಹೇಗೆ ತೋರಿಸೋದು ನಿಮಗೆ, ಅದಕ್ಕೆ ಎಲ್ಲ ಒಳಗಡೆ ತೊಗೊಂಬಂದು ತೋರಿಸ್ತಾ ಇದ್ದೀನಿ. ಬಟ್ಟೆ ಮಡ್ಚ್ಕೊಂಬಿಡೋಣ. ಇಷ್ಟು ಬಟ್ಟೆ ತೊಳೆದಿದ್ದೀನಿ ನೋಡಿ. ನಿನ್ನೆ ಬಟ್ಟೆ ತೊಳೆಯೋದೇನು ತೋರಿಸಿಲ್ಲ. ಏನು ಗೊತ್ತಾ, ನಮ್ಮ ಅಕ್ಕ ಹೇಳ್ತಾ ಇರ್ತಾಳೆ, ನಮ್ಮ ಅಕ್ಕನ ಮನೇಲಿ ಮಿಷಿನ್ ಇದೆ, ಮಿಷಿನಿಗೆ ಹಾಕಿನ ಒಣ ಹಾಕ್ಬಿಡ್ತೀನಿ, ತೊಗೊಂಬಂದು ಮಡ್ಚಕ್ಕೆ ಬೇಜಾರು ನೋಡೋದು, ಅದು ಕೆಲಸ ಮಾಡೋಕ್ಕಾಗಲ್ಲ ಅಂತ. ನಾವು ಹೇಗೆ ಮಾಡ್ಬೇಕು ಹೇಳಿ? ನಮಗೆ ತೊಳೆಯೋಕೆ ಸ್ವಲ್ಪ ಬೇಜಾರಾಗ್ಬೋದು, ಮಡ್ಚೋದು ಈಜಿ ಅನಿಸುತ್ತೆ, ಅದು ಕೆಲಸನೇ ಅಲ್ಲ ಅನಿಸುತ್ತೆ. ಅವ್ರದ್ದು ಉಲ್ಟಾ ಹಾಗೆ ಆಗಿದೆ ನೋಡಿ. ಎಲ್ಲರೂ ಎಷ್ಟು ಚೆನ್ನಾಗಿ ಹಬ್ಬ ಮಾಡಿದ್ದಾರೆ ಅಂತಂದರೆ, ಇಷ್ಟ ಒಬ್ಬನೇ ಮಾಡೋಂಗಿಲ್ಲ, ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ. ಬೇವಿನ ತಪ್ಪಲು, ಆಮೇಲೆ ಏನದು ಬೇವು, ಬೆಲ್ಲದ ಅಚ್ಚು ಇಟ್ಕೊಳೋದು, ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ. ಎಲ್ಲರೂ ಮಾಡಿದಾರಲ್ವ, ಅದಕ್ಕೆ ನಾನು ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲಾದರೂ ನಾನೇ ನೋಡಿ ಲೈಕ್ ಕೊಟ್ಬಿಟ್ಟು ನಾನೇ ಮಾಡಿದಷ್ಟು ಖುಷಿ ಆಗ್ಬಿಡ್ತಾ, ಹಾಗಾಗಿ ಮಾಡಲಿಲ್ಲ ಅದನ್ನು ವಿಡಿಯೋ ನಾನು. ಎಲ್ಲರದು ಹಬ್ಬ ಚೆನ್ನಾಗಾಯ್ತಾ? ನಮ್ಮದು ಹಾಗೆ ಸಾಧಾರಣ ಆಯಿತು. ಊರಿಗೆ ಹೋಗಿರಲಿಲ್ಲ ನಾವು, ಪೃಥ್ವಿ ಹಾಗೆ ಸಿಂಪಲ್ಲಾಗಿ ಮಾಡಿದ್ವಿ. ನಮಗೆ ಒಂದು ಬೇಜಾರು, ಈ ಹಬ್ಬದಲ್ಲೇ ನಮ್ಮ ಅಪ್ಪಾಜಿ ನಮ್ಮಮ್ಮಗೆ ಹಿರಿಯರನ್ನ ಹಾಕ್ತಾರೆ, ಅದಕ್ಕೆ ಅಷ್ಟೊಂದು ಇದಾಗಲ್ಲ, ಸ್ವಲ್ಪ ಫೀಲ್ ಆಗುತ್ತೆ. ಹಾಗಾಗಿ ಅಷ್ಟೊಂದು ಜೋರಾಗೇನು ಹಬ್ಬ ಮಾಡಲ್ಲ. ಅದು ಮಾಡೋಕ್ಕರ್ತೇವಲ್ವಾ, ಮಾಡಲೇಬೇಕು. ಅಣ್ಣರು ಮಾಡಿದ್ದಾರೆ, ನಾನು ಹೋಗಿಲ್ಲ, ಇಲ್ಲೇ ಇದ್ದೀನಲ್ವ, ಹಾಗಾಗಿ. ಬಟ್ಟೆ ಮಡ್ಚ್ಕೊಂಡು ಇನ್ನು ತಿಂಡಿ ಮಾಡಬೇಕು. ತಿಂಡಿ ಎಂಥದ್ದು ಇಲ್ಲ. ಚಂದಪ್ಪ ಮಾತ್ರ ಈ ಸಲ ತುಂಬ ಚೆನ್ನಾಗಿ ಕಂಡಿದ್ದಾನೆ. ಆಲ್ಮೋಸ್ಟ್ ಎಲ್ರಿಗೂ ಕಂಡಿದ್ದಾನೆ ಅಂದ್ಕೊಂಡಿದ್ದೀನಿ, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಊರಲ್ಲಿ ಫೋಟೋಸ್ ಹಾಕಿದಾರಲ್ವ. ಲಾಸ್ಟ್ ಟೈಮ್ ಸ್ವಲ್ಪ ಲೇಟಾಗಿ ಕಂಡಿತ್ತು, ಈ ಸಲ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತು ನಮಗೆ. ಯಾರ್ಯಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತೋ ಕಮೆಂಟ್ ಮಾಡಿ. ಯಾರ್ಯಾರ್ದೆಲ್ಲ ತಿಂಡಿ ಆಗಿಲ್ಲ, ತಿಂಡಿ ತಿನ್ನೋಣ. ಬೆಳ್ಳುಳ್ಳಿ, ಖಾರದ ಪುಡಿ, ರೈಸ್ ಯಾರ್ಯಾರು ಮಾಡ್ತೀರೋ ಇಲ್ಲ ಗೊತ್ತಿಲ್ಲ, ನಾನಂತೂ ಮಾಡ್ತೀನಿ. ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ. ಇದು ಒಂಥರ ಯಾವುದು ತರಕಾರಿನೇ ಬೇಕಾಗಲ್ಲ. ಸ್ವಲ್ಪ ಪಲಾವ್ ಎಲೆ, ಸ್ವಲ್ಪ ಚಕ್ಕೆ, ಲವಂಗ, ಮೆಣಸು ಎಲ್ಲ ಹಾಕ್ಬಿಟ್ಟು, ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟಿ ಹಾಕ್ಬಿಟ್ಟು, ಖಾರದ ಪುಡಿ ಹಾಕ್ಬಿಟ್ರೆ, ಎಣ್ಣೆ ತಣ್ಣಗಾದ್ಮೇಲೆ ಹಾಕ್ಬೇಕು ಖಾರದ ಪುಡಿ, ಮತ್ತು ಬಿಸಿಗಕ್ಕೆ ಸುಟ್ಟೋಗುತ್ತೆ. ಚೆನ್ನಾಗಿದೆ, ಪ್ರಾಮಿಸ್ ಚೆನ್ನಾಗಿದೆ. ಅಂದರೆ ಅರ್ಜೆಂಟಿಗೆ ಅಂದರೆ ತಿನ್ಕೋಬೋದು, ಲೇಟ್ ಆಗಿತ್ತಲ್ವ, ಹಾಗಾಗಿ ನಾನು ಈಗ ಮಾಡಿರೋದು. ಒನ್ ಟೈಮ್ ತಿನ್ಕೋಬೋದು. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ವಿಡಿಯೋ ಶೇರ್ ಮಾಡಿ. ಓಕೆ ಗೈಸ್.